ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 15ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವನ್ನಾಡುವವನು ಆಗಿರಬೇಕು. ಅವನು ಚಾಡಿಯನ್ನ ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನ ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನ ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನ ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಪ್ರಿಯರಾದ ದೇವಜನರೇ, ಈ 15ನೇ ಕೀರ್ತನೆಯ ಟೈಟಲ್ ಅಲ್ಲಿ ಹೀಗೆ ಬರೆದಿದೆ, ಯೆಹೋವನ ಸನ್ನಿಧಿಗೆ ಯೋಗ್ಯರು ಯಾರೆಂಬುದಾಗಿ. ನನ್ನ ಸಹೋದರ ಸಹೋದರಿಯರೇ, ಯೆಹೋವನ ಸನ್ನಿಧಿಯಲ್ಲಿ ವಾಸಿಸುವವನು ಎಂಥವನಾಗಿರಬೇಕು, ಆತನ ಗುಡಾರದಲ್ಲಿ ಇಳುಕೊಂಡಿರುವವನು ಎಂಥವನಾಗಿರಬೇಕೆಂಬುದಾಗಿ ನಾವು ನೋಡುವಾಗ, ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನ ಆಡುವವನು, ಮತ್ತೊಬ್ಬರಿಗೆ ಚಾಡಿಯನ್ನ ಹೇಳದವನು, ಅನ್ಯಾಯ ಮಾಡದವನು, ಯಾರನ್ನ ಕೂಡ ನಿಂದಿಸದವನು ಆಗಿರಬೇಕು. ಆದರೆ ಇವತ್ತು ಎಷ್ಟೋ ಜನರಲ್ಲಿ ನಾವು ನೋಡ್ತೇವೆ, ಯಾವಾಗಲೂ ಸುಳ್ಳನ್ನೇ ಆಡುವವರಾಗಿದ್ದಾರೆ. ಸಭೆಗೆ ಹೋಗುವವರಾದರೂ ಕೂಡ ಬೇರೊಬ್ಬರಿಗೆ ನಿಂದಿಸುವಂತ ಮಾತನ್ನ ಆಡುವವರಾಗಿದ್ದಾರೆ. ಇನ್ನೊಬ್ಬರ ಬಗ್ಗೆ ತೆಗೆದುಕೊಂಡು ಮತ್ತೊಬ್ಬರಿಗೆ ಚಾಡಿಯನ್ನ ಹೇಳಿಕೊಂಡೇ ಜೀವನವನ್ನ ಕಳೆಯುವವರಾಗಿದ್ದಾರೆ. ಆದರೆ ಇದು ಯಾವುದು ಕೂಡ ದೇವರಿಗೆ ಇಷ್ಟವಾಗುವುದಿಲ್ಲ. ಪ್ರಿಯರೇ, ದುಷ್ಟರನ್ನ, ಭ್ರಷ್ಟರನ್ನ ಜರಿದು ಬಿಟ್ಟು ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರನ್ನ ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಪ್ರಿಯರಾದ ದೇವಜನರೇ, ಎಷ್ಟೋ ಬಾರಿ ನಾವು ಬೇರೊಬ್ಬರಿಗೆ ಸಹಾಯ ಮಾಡ್ತೇವೆ, ಬೇರೊಬ್ಬರಿಗೆ ನನ್ನ ಕೈಲಾದಷ್ಟು ನಾನು ಇಷ್ಟನ್ನ ಅವರಿಗೆ ಕೊಡ್ತೇನೆ ಎಂಬುದಾಗಿ ನಾವು ಅನೇಕ ಬಾರಿ ಪ್ರಮಾಣ ಮಾಡ್ತೇವೆ. ಆದರೆ ಅದು ನಮಗೆ ನಷ್ಟವಾಗ್ತದಲ್ಲ, ನಮ್ಮಿಂದ ಎಲ್ಲವೂ ಹೋಗ್ತದಲ್ಲ ಎಂಬುದಾಗಿ ತಿಳಿದುಕೊಂಡು ನಾವೇನ್ ಮಾಡ್ತೇವೆ, ಅದನ್ನು ನೆರವೇರಿಸದೆ ಇರುವವರಾಗಿದ್ದೇವೆ. ಆದರೆ ಸತ್ಯವೇದದಲ್ಲಿ ಬರೆದದೆ, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ದೇವರ ಮಕ್ಕಳನ್ನ ಸನ್ಮಾನಿಸುವವರು, ದೇವರ ಮಕ್ಕಳನ್ನ ಪ್ರೀತಿಸುವವರು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳವನು ಆಗಿರಬೇಕು. ಪ್ರಿಯರಾದ ದೇವಜನರೇ, ಇವತ್ತು ಎಷ್ಟೋ ಜನ ದೇವ ಮಕ್ಕಳು ಬೇರೊಬ್ಬರಿಗೆ ಸಾಲ ಕೊಡ್ತಾರೆ, ಆದರೆ ಆ ಸಾಲಕ್ಕೆ ಮೇಲಾಗಿ ಬಡ್ಡಿಯನ್ನ ಕೇಳುವವರಾಗ್ತಾರೆ. ಎಷ್ಟೋ ಜನ ಬಡ ಮಕ್ಕಳಿರ್ತಾರೆ, ಎಷ್ಟೋ ಜನ ನಿರಪರಾಧಿಗಳಿರ್ತಾರೆ, ಆದರೆ ಅವರಿಗೆ ಕೇಡನ್ನ ಬಯಸುವಂತಹ ಒಂದು ದುರ್ಬುದ್ಧಿ ದೇವ ಮಕ್ಕಳಲ್ಲಿದೆ. ಪ್ರಿಯರೇ, ಆದರೆ ಸತ್ಯವೇದದಲ್ಲಿ ಬರೆದದೆ, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಪ್ರಿಯರಾದ ದೇವಜನರೇ, ಈ ಸತ್ಯವೇದದಲ್ಲಿ ಬರೆದಿರುವಂತಹ ಎಲ್ಲ ಒಳ್ಳೆಯ ಗುಣಗಳನ್ನು ನಾವು ಅನುಸರಿಸಿ ನಡೆಯುವಾಗ ಮಾತ್ರ ನಾವು ದೇವರ ಸನ್ನಿಧಿಯಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯರಾಗ್ತೇವೆ. ದೇವರ ಆಲಯದಲ್ಲಿ ಆತನ ವಿಧಿಗನುಸಾರವಾಗಿ ನಾವು ನಡೆಯುವಾಗ, ಆತನ ಕಟ್ಟಳೆಗಳನ್ನು ಮೀರದೆ, ಆತನು ಏನನ್ನ ಆಜ್ಞಾಪನೆ ಮಾಡಿದನೋ ಅದರ ಆಜ್ಞೆಯಂತೆ ನಾವು ನಡೆಯುವಾಗ ಮಾತ್ರ ಆತನ ಮಕ್ಕಳಾಗುವಂಥ ಯೋಗ್ಯತೆ ನಮಗೆ ದೊರೆಯುವಂಥದ್ದಾಗಿದೆ. ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.